ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ನಾನು ಭಾಳ ದಿವಸ ಆದಮೇಲೆ ಇವತ್ತು ಬ್ಲಾಗ್ನ ಹಾಕಕತ್ತೀನಿ. ಒಂದು 2-3 ದಿವಸ ಆಯ್ತು ನಾನು ಬ್ಲಾಗ್ ಹಾಕ್ದೆ. ಯಾಕಂದ್ರೆ ಸ್ವಲ್ಪ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಎಡಿಟ್ ಮಾಡೋಕ್ಕೆ. ಸ್ವಲ್ಪ ಬ್ಲೌಸ್ ಎಲ್ಲ ಹೊಲಿಯುವಿದ್ದು, ಹಾಗಾಗಿ ನಾನು ವೀಡಿಯೋನ ಎಡಿಟ್ ಮಾಡಿ ಹಾಕಿರಲಿಲ್ಲ. ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದು ಆದರೆ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗೂ ಹಿಂಗೂ ಇವತ್ತು ಒಂದು ಹಾಕಿರಾತಂತೇಳಿ ಒಂದು ವೀಡಿಯೋನ ಎಡಿಟ್ ಮಾಡಿ ಹಾಕಕತ್ತೀನಿ ಇವತ್ತು. ಈ ವಿಡಿಯೋ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸದ ವಿಡಿಯೋ ನೋಡ್ರಿ. ಇವತ್ತು ಹಾಕಕತ್ತೇನೆ ನಾನು. ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ, ನಮ್ಮ ಮನೆಯವ್ರಿಗೆ ನಾಷ್ಟ ನಾನು ಉಪ್ಪಿಟ್ಟು ಮಾಡಿದ್ನಿ. ನಾನು ಸಾನ್ವಿ ಉಪ್ಪಿಟ್ಟು ತಿನ್ನಂಗಿಲ್ಲಲ್ಲ, ಹಾಗಾಗಿ ನಮ್ಮಿಬ್ಬರಿಗೂ ನೂಡಲ್ಸ್ ಮಾಡ್ಕೊಂಡ್ರಾತಂತೇಳಿ ನೂಡಲ್ಸ್ ಮಾಡತ್ತೀನಿ ನಾನು ಮನ್ಯಾಗ ಒಂದು ಸರಿನೂ ನೂಡಲ್ಸ್ ಮಾಡಿಲ್ಲ. ಮಾಡೋಕ್ಕೆ ಗೊತ್ತು, ಆದ್ರೆ ನಾನು ಮಾಡಿರಲಿಲ್ಲ, ಅಷ್ಟೊಂದು ಸೇರ್ತಿರ್ಲಿಲ್ಲ. ಹಾಗಾಗಿ ಇವತ್ತು ನೋಡೋಣ ಅಂಥೇಳಿ ಮಾಡೀನಿ. ಸಾನ್ವಿ ಯಾವಾಗಲೂ ಫೋನ್ ನೋಡಿದಾಗೆಲ್ಲ ಕೇಳ್ತಿದ್ಲು, ಅಮ್ಮ ನನಗೂ ನೂಡಲ್ಸ್ ಮಾಡಿಕೊಡು ಅಂತೇಳಿ. ಸರಿ ಆಯ್ತಂತ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ನಿ. ಅದನ್ನ ಇವತ್ತು ಮಾಡತ್ತೇನೆ ನೋಡ್ರಿ. ನೀರಿಗೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇವನ್ನ ಬೇಯಿಸ್ಕೊಳಕತ್ತೀನಿ. ಒಂದು 5 ನಿಮಿಷ ಚಂದಾಗ ಬೇಯಬೇಕಿವ. ಒಂದು 5 ನಿಮಿಷ ಆದರೆ ಸಾಕು, ಚಲೋ ತಗ ಬೇಯ್ತಾವು. ಇವಾಗ ನೋಡ್ರಿ ನಾನು ಆಫ್ ಮಾಡಿಕೊಂಡು ಸೋಸ್ಕೊಳಕತ್ತೀನಿ. ಈ ಥರ ಒಂದು ಜರಡಿ ಇಟ್ಕೊಂಡು ಅದಕ್ಕೆಲ್ಲ ಸೋಸ್ಕೊಂಡು ಮೇಲೆ ತಣ್ಣೀರು ಹಾಕಿಬಿಡ್ಬೇಕು ಇದಕ್ಕೆ. ಆವಾಗ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲಿವ ನೋಡ್ರಿ. ಚಂದಾಗ ನಾನು ಇದಕ್ಕೆ ತಣ್ಣೀರೆಲ್ಲ ಹಾಕ್ಕೊಳಕತ್ತೀನಿ, ಅಂಟ್ಕೋಬಾರ್ದು ಅಂತೇಳಿ. ಹಂಗೆ ಇಟ್ಟರೆ ಒಂಥರ ಮುದ್ದೆ ಆಗಿಬಿಡ್ತತಿ. ಮತ್ತು ನೂಡಲ್ಸ್ ಎಳೆಯಾಗಿ ಬಿಡಿಯಾಗಿದ್ರೇ ಚಲೋ ಇರ್ತವೆ. ಹಾಗಾಗಿ ನೋಡ್ರಿ ಅದನ್ನು ಇಟ್ಕೊಂಡು ಇವಾಗ ನಾನು ಒಗ್ಗರಣೆ ಹಾಕ್ಕೊಳಕತ್ತೀನಿ. ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು ಈರುಳ್ಳಿ ಹಾಕ್ಕೊಂಡೀನಿ ನಾನು ದೊಡ್ಡದು. ಆಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಂಡೀನಿ ನೋಡ್ರಿ. ಇಷ್ಟು ತರಕಾರಿ ಹಾಕ್ಕೊಂಡೀನಿ ನಾನು. ಇದಕ್ಕೆ ಸಣ್ಣಗೆ ನೀವು ಬೀನ್ಸು ಕಟ್ ಮಾಡಿ ಹಾಕ್ಕೋಬೋದು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೇನೆ ನಾನು, ಯಾಕಂದ್ರೆ ತರಕಾರಿ ಬೇಗ ಸಾಫ್ಟ್ ಆಗ್ತದೆ ಅಂತೇಳಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಹಾಕ್ಕೊಂಡು ಚಂದಾಗ ನೋಡ್ರಿ ಫ್ರೈ ಮಾಡ್ಕೊಂಡು ನಾವೇನು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ನೂಡಲ್ಸ, ಅದನ್ನು ಹಾಕ್ಕೊಂಡು ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು. ಧನಿಯಾ ಪುಡಿ ಇದ್ರೆ ಅದನ್ನು ಹಾಕ್ಕೋಬೋದು. ನಮ್ಮ ಮನೆಗೆ ಖಾಲಿಯಾಗಿತ್ತು, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇವಾಗ ಸೋಯಾ ಸಾಸ್ ಹಾಕ್ಕೊಳತ್ತೇನೆ ನೋಡ್ರಿ. ಆಮೇಲೆ ಶೆಜ್ವಾನ್ ಸಾಸ್ ಹಾಕ್ಕೊಳತ್ತೇನೆ ನಾನು. ಇದಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಈ ಸಾಸ್ ಹಾಕೋದ್ರಿಂದ ನಾವು ಹೊರಗಡೆ ಸೈಡ್ ಏನು ತಿಂತೇವಲ್ಲ ರೋಡ್ ಸೈಡ್, ಅದೇ ರೀತಿ ನಾನು ಟೇಸ್ಟ್ ಇರ್ತದೆ ನೋಡ್ರಿ. ಹಾಗಾಗಿ ಶೆಜ್ವಾನ್ ಸಾಸು ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ಕೊಂಡೆ ನಾನು. ಖಾರ ಜಾಸ್ತಿ ಆದರೆ ಸಾನ್ವಿ ತಿನ್ನಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಹಾಕ್ಕೊಂಡು ಇವಾಗ ನೋಡ್ರಿ ಚಂದಾಗ ಮಿಕ್ಸ್ ಮಾಡ್ಕೊಂಡೇನಿ. ಇಷ್ಟ ನೋಡ್ರಿ, ಇದು ಈಸಿ, ಬೇಗ ಆಗಿಬಿಡ್ತತಿ. ತರಕಾರಿ ಮುಂಚೆ ನಾವು ಹೆಚ್ಚಿಟ್ಕೊಂಡ್ಬಿಟ್ಟಿದ್ದು ಅಂದ್ರೆ ಬೇಗ ರೆಡಿ ಮಾಡ್ಕೊಬೋದು ಇದನ್ನು. ನೋಡ್ರಿ ಈಗ ಎಷ್ಟು ಮಸ್ತಾಗ ರೆಡಿ ಆಗೈತೆ ಅಂತೇಳಿ. ನೋಡ್ರಿ ಈಗ ನಾಷ್ಟ ಮಾಡಕತ್ತೀವಿ ನಾವು. ನೂಡಲ್ಸ್ ರೆಡಿ ಆಗೈತಿ. ತಿನ್ನತ್ತಾಳ ನೋಡ್ರಿ. ಹೆಂಗಾಗೈತಮ್ಮ? ಚಲೋ ಆಗೈತಿ? ಓಯ್ ಸಾನು, ಚಲೋ ಆಗೈತಿ? ನೀನು ರಾತ್ರಿ ಎರದ್ದೇನು ನೋಡ್ರಿ ಆಕಿಗೆ ಕೂದಲೆಲ್ಲ ಹೆಂಗಾಗ್ಯಾವ, ತಲೆ ಬಾಸ್ತೇನೆ ಅಂದ್ರೆ ಬರೋವಳ. ಚಲೋ ಆಗೈತಿಲ್ಲ ಹೇಳು. ಚಲೋ ಆಗಿಲ್ಲ? ಆಗೈತಾ? ಜೋರಾಗಿ ಹೇಳು ಮತ್ತೆ. ಚಲೋ ಆಗೈತಂತ ನೋಡ್ರಿ. ಮಸ್ತಾಗೈತಿ. ನಾನು ತಿಂದು ನೋಡಬೇಕು. ನೋಡಕ್ಕಂತ ಭಾರಿ ಮಸ್ತಾಗೈತಿ. ಏನದು ನೂಡಲ್ಸ್? ನಾವು ಹೊರಗಡೆಯಿಂದ ಹೋಟೆಲಿಂದ ಒಂದು 2 ಸರಿ ತಂದು ತಿಂದನಿ. ಆಮೇಲಿಂದ ಅದೇನೋ ಇಷ್ಟ ಆಗಲಿಲ್ಲ, ಬಿಟ್ಬಿಟ್ನಿ. ಇವತ್ತು ಮನ್ಯಾಗ ಮಾಡೇನಿ ನೋಡ್ರಿ. ಇದೇನಾರ ಟೇಸ್ಟ್ ಚಲೋ ಆಗಿತ್ತಂದ್ರೆ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಮನ್ಯಾಗ ಯಾವಾಗಾರ ಒಂದು ಸರಿ ಮಾಡೋದು. ಚಲೋ ಆಗಲಿಲ್ಲ ಅಂದ್ರೆ ಇಲ್ಲ, ಬಿಟ್ಬಿಡ್ತೀನಿ. ಮಸ್ತಾಗೈತೆ ನೋಡ್ರಿ ಟೇಸ್ಟ. ಹೋಟೆಲ್ ಏನಕ್ಕಿಂತ ನಾವು ಚಲೋ ಮಾಡಿದ್ದೀವಿ. ಭಾರಿ ಮಸ್ತಾಗೈತೆ ಟೇಸ್ಟ್. ನಾ ಪಾಸ್ತಾನು ಒಂದು ಸರಿನೂ ಮಾಡಿಲ್ಲ, ಅದನ್ನು ಟ್ರೈ ಮಾಡಬೇಕು. ಹೆಂಗೆ ತಿನ್ನತ್ತ ನೋಡ್ರಿ ಸಣ್ಣ, ಭಾರಿ ಮಸ್ತಾಗೈತೆ ಟೇಸ್ಟ್. It's even better if you run along.
ಎಲ್ಲ ಮುಗಿತು ನೋಡ್ರಿ. ಅಡುಗೆ ಕೆಲಸನ ಶುರು ಮಾಡ್ಕೋಬೇಕಿನ್ನು. ಟೈಮ್ ಬಂದು ಅಲ್ಲಿ ಕಾಣಿಸತ್ತೈತೆ ನೋಡ್ರಿ 12:40 ಆಗೈತಿ. ಇನ್ನೂ ಅಡುಗೆ ಕೆಲಸ ಏನು ಶುರು ಮಾಡ್ಕೊಂಡಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ ನಿನ್ನೆ ನಾನು ಒಂದು ಡ್ರೆಸ್ ತೊಗೊಂಡು ಬಂದಿದ್ನಿ ಸಾನ್ವಿಗೆ. ಎದಕ್ಕಂತಂದ್ರೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ಯಾರು ಒಬ್ಬರ ಹೆಣ್ಮಗಳು ಇರ್ತಾರಲ್ಲ ಅವರಿಗೆ ಅವರ ಸೋದರತ್ತೆ ಡ್ರೆಸ್ ತೊಗೊಂಡು ಬರ್ಬೇಕಂತ. ಅದು ನಮ್ಮೂರ ಕಡೆ ಮಾಡಕತ್ತಾರೋ. ಹಾಗಾಗಿ ನಮ್ಮ ನಾದಿನಿ ಅಂದರೆ ನಮ್ಮ ಅಂಟಿನೂ ನನಗೆ ದುಡ್ಡು ಹಾಕಿದ್ರು, ಅಮೌಂಟ್ ಹಾಕಿದ್ರು. ಅದರೊಳಗೆ ಬಟ್ಟೆ ತೊಗೊಂಡು ಬಂದೆ ನೋಡ್ರಿ ಸಾನ್ವಿಗೆ. ಈ ಬಟ್ಟೆ ಹಾಕಿ ಆಕೆಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಂತ ನಾನು ನಿನ್ನೆ ರಾತ್ರಿ ಮಾಡಿಸಿದ್ದೀನಿ. ಈ ಬಟ್ಟೆ ಹಾಕಿ ಉಡಿ ತುಂಬಬೇಕಂತ. ಬಾಳೆಹಣ್ಣು, ಎಲೆ, ಅಡಿಕೆ, ಉತ್ತತ್ತಿ, ಅಕ್ಕಿ ಇಷ್ಟ ಉಡಿ ತುಂಬಿ ಹೂ ಇಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರ್ಬೇಕಂತ ಏನೋ ಪದ್ಧತಿ. ಎಲ್ಲರೂ ಮಾಡತ್ತಾರ ನಮ್ಮ ಸೈಡ. ಹಾಗಾಗಿ ನಮಗೂ ಮಾಡ್ರಿ, ಇರಾಕಿ ಒಬ್ಬಾಕಿ ಅದಾಳ ಅಂತಂದ್ರು. ಹಾಗಾಗಿ ನಾವು ಮಾಡಕತ್ತೀವಿ ನೋಡ್ರಿ. ಡ್ರೆಸ್ ತೊಗೊಂಬಂದೆ ನಿನ್ನೆ, ನಿಮಗೆ ತೋರ್ಸಿರಾತಂತೇಳಿ ತೋರ್ಸಕತ್ತೀವಿ ನೋಡ್ರಿ. ಸಾನ್ವಿ ಡ್ರೆಸ್ಸ ಭಾಳ ಚಂದ ಐತಿ ನೋಡ್ರಿ. ಡ್ರೆಸ್ಸ ಚುಚ್ಚಂಗಿಲ್ಲ, ಜಾರ್ಜೆಟ್ ಇದು ಮೆಟೀರಿಯಲು, ಸಾಫ್ಟ್ ಐತಿ, ಚುಚ್ಚೋದಿಲ್ಲ. ಆಕಿ ಚುಚ್ಚೋ ಬಟ್ಟೆ ಹಾಕೊಳ್ಳೋದಿಲ್ಲ. ಆದರೆ ಇತ್ತೀಚೆಗೆ ಸ್ವಲ್ಪ ನಾನು ಹಾಕಿ ರೂಢಿ ಮಾಡ್ತೀನಿ. ಯಾಕಂದ್ರೆ ಸ್ಕೂಲಲ್ಲಿ ಯಾವುದಾದ್ರೂ ಹಬ್ಬ ಬಂದ್ರೆ ಟ್ರೆಡಿಷ್ನಲ್ ವೇರ್ ಹಾಕ್ರಿ ಅವರಿಗೆ ಅಂತ ಹೇಳಕತ್ತಿರ್ತಾರೋ. ಹಾಗಾಗಿ ಬಂದು ಸಾನ್ವಿ ಮೇಲ್ಗಡೆ ಆಟಾಡಕ್ಕೆ ಹೋಗಿದ್ಲು. ಇದೆ ನೋಡ್ರಿ ಡ್ರೆಸ್ ಹೆಂಗೈತಿ ಅಂಥೇಳಿ ಕಮೆಂಟ್ ಮಾಡಿರಿ. ಯಾಕೆ ಹತ್ರ ಈ ಕಲರ್ ಇರಲಿಲ್ಲ, ಅದಕ್ಕಾಗಿ ತೊಗೊಂಡು ಬನ್ನಿ. ಇದಕ್ಕೆ ವೇಲು ಬಂದಿತ್ತು ನೋಡ್ರಿ, ಸುಮ್ಮನಿರಪ್ಪ, ವೇಲ್ ಬಂದಿತ್ತು ನೋಡ್ರಿ. ಆಮೇಲೆ ಪ್ಯಾಂಟ್, ಈ ಪ್ಯಾಂಟ್ ಏನು ಹಾಕಂಗಿಲ್ಲ, ಯಾಕಂದ್ರೆ ಫ್ರಾಕ್ನ ಉದ್ದಾಗತ್ತತಿ. ನಾನು ಆಕಿ ಸ್ವಲ್ಪ ದೊಡ್ಡದನ್ನ ತೊಗೊಂಡು ಬಂದೀನಿ. ಅಲ್ಲಿ ಇದು ಮುಟ್ಟಬಾರ್ದು, ಹಾಂ ಗಲೀಜಾಗುತ್ತೆ. ಇದರ ರೇಟ್ ಇಲ್ಲೈತೆ ನೋಡ್ರಿ 1250 ಕ್ಯಾನ್ಸಕತ್ತೈತಿ. 1250. ಇದು 10% ಡಿಸ್ಕೌಂಟ್ ಆಗಿ 1150 ಆಯಿತು. ನಾವಿನ್ನೂ ಬಾರ್ಗೇನ್ ಮಾಡಿ 1000 ರೂಪೀಸ್ಗೆ ತೊಗೊಂಡು ಇದನ್ನು. ನನಗಂತೂ ಭಾಳ ಲೈಕ್ ಆಯಿತು. ಇವತ್ತು ಹಾಕಿ ಈಕೆಗೆ ಏನಪ್ಪ ಮಾಡಬಾರ್ದು, ಹೀಗೆಲ್ಲ ಮಾಡಬಾರ್ದು. ಹಾಂ, ದೇವಸ್ಥಾನಕ್ಕೆ ಸಂಜೆ ಹೋಗೋದು. ಇವಾಗ ಹೆಂಗೆ ಹೋಗೋದು? ಇನ್ನು ಅಪ್ಪ ಹೂ ತರಬೇಕು, ಎಲೆಡ್ಕೆ ಎಲ್ಲ ತರಬೇಕಲ್ಲಮ್ಮ. ಇವಾಗ ಹಾಕಂಗಿಲ್ಲ, ಸಂಜೆ ಬರ್ತಾಳೆ ಅವಳು, ಸ್ನಿಗ್ಧ ಬರ್ತಾಳೆ, ಆವಾಗ ಹಾಕೊಳ್ಳಿ. ಹೆಂಗೆ ಹಾಕೋದು? ಹಂಗೆ. ಇವಾಗ ಬೇಡ, ಆಮೇಲೆ ಹಾಕ್ತೀನಿ ಆಯ್ತಾ? ಅವಾಗ ಬರ್ತಾಳೆ, ಸ್ನಿಗ್ಧ ಬರ್ತಾಳೆ, ಅವ್ರ ಅಮ್ಮ ಬರ್ತಾರೆ, ಅಜ್ಜಿ ಬರ್ತಾರೆ. ಅವಳು ನಂಗೆ ಹೇಳಿದ್ಲು ನನ್ನ ಸಣ್ಣದಂತ. ಸಾನ್ವಿ ಹೇಳಿದ್ಲು ನನಗೆ. ಹಂಗೆಲ್ಲ ಇಬ್ರು ಜಗಳ ಆಡ್ಬಾರ್ದು, ಫ್ರೆಂಡ್ಸ್ ಎಲ್ಲ ಇಬ್ರು. ಇಲ್ಲಿ ಹೆಣ್ಣು ದೇವ್ರಿಗೆ ಕರ್ಕೊಂಡು ಹೋಗ್ಬೇಕಂತ. ಅದ್ರ ಹೆಣ್ಣು ದೇವ್ರು ಯಾವುದೂ ಇಲ್ಲ ನಮ್ಮ ಮನೆ ಹತ್ರ. ಇರೋದು ಸಾಯಿಬಾಬಾ ಟೆಂಪಲ್ ಐತಿ, ಅಲ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಸಂಜೆ ಮುಂದೆ. ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಅಂತ. ಅಡುಗೆ ಇವತ್ತು ಮೆಂತ್ಯ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ. ಮೆಂತ್ಯ ಸೊಪ್ಪು, ಬೇಳೆ ಹಾಕಿ, ಆಮೇಲೆ ಜೋಳದ ರೊಟ್ಟಿ, ರೈಸ್ ಇಷ್ಟ ನೋಡ್ರಿ. ಸಾಂಬಾರೆಲ್ಲ ಏನು ಮಾಡೋಕ್ಕೆ ಹೋಗಂಗಿಲ್ಲ, ಇಷ್ಟ ಮಾಡ್ತೀನಿ. ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಇಬ್ರು ನೋಡ್ರಿ ಇಷ್ಟೊತ್ತು ಮೇಲೆ ಆಟ ಆಡ್ರು. ಇವಾಗ ಕೆಳಗಡೆ ಬಂದಾರ ಆಟ ಆಡಕ್ಕೆ. ಏನು ತಿಂದೆ ಸ್ನಿಗ್ಧ? ನಾನು ತಿಂದಿದ್ದು ಪೂಲಿ ಮತ್ತೆ ಪಲ್ಯ. ನೂಡಲ್ಸ್ ತಿಂದ? ಇಲ್ಲ, ನಾನು ನೂಡಲ್ಸ್ ಕೊಟ್ಟಿದ್ನಲ್ಲ, ತಿನ್ಲಿಲ್ವಾ? ಯಾಕೆ ಗೊತ್ತಿಲ್ವಾ ನಿಂಗೆ ಕೊಟ್ಟಿದ್ದು? ನನ್ನ ಅಜ್ಜಿ ಹತ್ರ ಕೊಟ್ಟು ಬಂದಲ್ಲ ಕೊಡಿ ಅಂತ. ಹೌದು, ನಾನು ತಿಂದಲ್ಲ, ಸೌತೆಕಾಯಿ ಅಷ್ಟೇ. ಸೌತೆಕಾಯಿ ತಿಂದ್ರಾ? ನನ್ನ ಸ್ಕೂಲ್ ಲಿಟಲ್ ಮಿಲಿಯಂ. ನಾನು ಇವತ್ತು ಆಚೆ ಬಂದಿದ್ದೀನಿ. ನಾನೆಲ್ಲ ಎಲ್ಲ ಕ್ಲೀನ್ಲೆನ್ಸ್ ಬಂದಿದ್ದು. ಜಾನ್ವಿಕಾ, ಲಿಟ್ವಿಕ್, ಹೇಸಲ್, ಸಾನ್ವಿ ಅಲಿಯಾ ಸಾನ್ವಿ ಬಿ, ಯಶ್ಲಾಸ್, ಬ್ಲೂಪ,
ವಾಚ್ ಎಲ್ಲ ಫ್ರೆಂಡ್ಸ್ ಬಂದಿದ್ಲು. ಎಲ್ಲ ಅವಳು ಫ್ರೆಂಡ್ಸ್ ಹೆಸರು ಹೇಳಕತ್ತಾಳೆ ನೋಡ್ರಿ ಆಕಿ. ಕ್ಯಾಮ್ರಾ ಮುಂದೆ ಮಾತಾಡೋದಂದ್ರೆ ಆಕಿಗೆ ಭಾಳ ಇಷ್ಟ ಆಯ್ತು. ನಮ್ಮ ಮನೆಗೆ ಬಂದಾಗೆಲ್ಲ ನಾನು ವೀಡಿಯೋಸ್ ಮಾಡತ್ತೀನಿ ಅಂದ್ರೆ ಆಂಟಿ ನಾ ಮಾತಾಡ್ತೀನಿ ಅಂತ ಹೇಳತ್ತಿರ್ತಾಳೆ. ಇವತ್ತು ನೋಡ್ರಿ ಆಕಿ ಫ್ರೆಂಡ್ಸ್ ಎಲ್ಲ ಹೆಸರು ಹೇಳಕ್ಕೆ. ನಿನ್ನ ಹೆಸರು ಏನು ಹೇಳಿ ಫಸ್ಟ್? ಸ್ನಿಗ್ಧ. ನಿಮ್ಮ ಮಮ್ಮಿ ಹೆಸರು? ಲಕ್ಷ್ಮಿ. ಪಪ್ಪ ಹೆಸರು? ಉದಯ್ ಕುಮಾರ್. ಹೋಗ್ರಿ ಇವಾಗ ಆಟ ಆಡ್ಕೋರಿ, ಇಲ್ಲಿ ರೂಮಲ್ಲಿ ಆಡ್ತೀರಾ? ಸಾನ್ವಿದು ಎಲ್ಲ ಗೊತ್ತಾ ಅವರಿಗೆ? ಸನಾ ಇಲ್ಲ ಅಲ್ಲಿ ಆಟ ಆಡ್ತೀರಿ ರೂಮಲ್ಲಿ? ಹಾಂ ಇಲ್ಲೇ ಆಡ್ತೀರಿ? ಹಾಂ ಆಡ್ರಿ ಹಂಗಾರೆ. ಫ್ರೆಂಡ್ಸ್ ಇವಾಗ ಬೇಳೆ ಕುದಿಯಾಕಿಟ್ಟೆ ನೋಡ್ರಿ. ಇದು ಕುದಿಬೇಕು. ಕುದ್ದಾದ್ಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡೋದು ಹೆಂಗಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ಹಂಗೆ ಅಕ್ಕಿನೂ ತೊಳ್ಕೊಂಡಿದ್ದೆ ನೋಡ್ರಿ ರೈಸ್ ಇಡಾಕ. ಒಂದು ಕಡೆ ಬೇಳೆ ಕುಲಿಯಾಕಿಟ್ಟನಿ, ಒಂದು ಕಡೆ ರೈಸ್ ಕಿಟ್ಟನಿ. ಬಾಂಡೆಲ್ಲ ನೋಡ್ರಿ ಹೆಂಗೆಲ್ಲ ತಿಕ್ಕಿಟ್ಟನಿ. ಎಲ್ಲ ಜೋಡಿಸ್ಕೋಬೇಕಷ್ಟ. ನೀರು ಸೋರ್ಲಿ ಅಂತ ಇಟ್ಟನಿ. ಒಳಗಿಟ್ಟು ಅಂದರೆ ಎಲ್ಲ ಹಾಳಾಗಿಬಿಡ್ತಾವೆ ಕಬೋಡ. ಅದಕ್ಕಾಗಿ ನೀರು ಸೋರಕ್ಕೆ ಇಟ್ಟನಿ. ಎಲ್ಲ ತೆಗೆದು ಜೋಡಿಸ್ಕೋಬೇಕು. ಆಮೇಲೆ ಒಂದು ಪಿಂಪಲ್ ಬರೋದಕ್ಕೆ ನೋಡ್ರಿ, ಮತ್ತು ಯಾಕೆ ಗೊತ್ತಿಲ್ಲ, ಹೀಟಿಗಿರ್ಬೋದು. ಈಗ ಸೊಪ್ಪನ್ನ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ಕೋಬೇಕು. ಅದಕ್ಕೆಲ್ಲ ಏನು ಈರುಳ್ಳಿ ಎಲ್ಲ ಹಾಕಲ್ಲ ಪಲ್ಯಕ್ಕೆ. ಬೆಳ್ಳುಳ್ಳಿ ಮತ್ತು ಸೊಪ್ಪು ಎರಡು ಬಿಡಿಸ್ಕೊಂಡು ಬರೋಷ್ಟಿಗೆ ಇದು ಕುದಿರ್ತತಿ. ಒಗ್ಗರಣೆ ಹಾಕಿರ ಮುಗೀತು. ಇವಾಗ ಟಿ ವಿ ನೋಡ್ಕೊತ ನಾನು ಸೊಪ್ಪು ಬಿಡ್ಸಾಕತ್ತೀನಿ ನೋಡ್ರಿ. ರಾತ್ರಿ ಒಂದೊಂದು ದಿವಸ ನಾನು ಬಿಗ್ ಬಾಸ್ ನೋಡಿರಂಗಿಲ್ಲ. ಹಾಗಾಗಿ ಈ ಟೈಮ್ನಾಗ ಬಿಗ್ ಬಾಸ್ ನೋಡ್ಕೊತ ಈ ಥರ ತರಕಾರಿ ಬಿಡಿಸೋದು, ತರಕಾರಿ ಹೆಚ್ಚೋದು, ಸೊಪ್ಪು ಬಿಡಿಸೋದು ಏನಾದರೂ ಇತ್ತಂದ್ರೆ ಕೆಲಸಗಳನ್ನ ಮಾಡ್ಕೊಂಡಿರ್ತೇನೆ ನಾನು. ಒಂದು ದಿವಸನೂ ನೋಡ್ರಿ ಬಿಗ್ ಬಾಸ್ ನೋಡೋದು ಮಿಸ್ ಮಾಡೋಂಗೇನೇ ಇಲ್ಲ. ನನಗಂತೂ ಭಾಳ ಇಷ್ಟ ಬಿಗ್ ಬಾಸ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ. ಬರ್ರಿ ಇವಾಗ ಪಲ್ಯ ಮಾಡೋದು ಹೆಂಗಂತೇಳಿ ತೋರಿಸ್ಕೊಡ್ತಾನಂತ. ಬೇಳೆ ನೋಡ್ರಿ ಕುದಿಯಾಕಿಟ್ಟಿದ್ನಿ. ಕುದ್ದಾವಿವ ಭಾಳನೂ ಕುದಿಬಾರ್ದು ನೋಡ್ರಿ, ಇಷ್ಟು ಕುದ್ರೆ ಸಾಕು. ಇವಾಗ ನಾನು ಇದನ್ನು ನೀರೆಲ್ಲ ಬಸ್ಕೊಳಕತ್ತೀನಿ. ಅಂದ್ರೆ ಜಾಸ್ತಿ ನೀರು ಇರಬಾರ್ದು ಅದ್ರೊಳಗೆ, ಉದ್ರಾಗೆ ಇರಬೇಕಂದ್ರೆ ನೀರೆಲ್ಲ ನೋಡ್ರಿ ಬಸದ ನೋಡ್ರಿ. ಈ ರೀತಿ ನಾನು ಎಲ್ಲ ಸೋಸಿ ತೊಗೊಂಡು ಬಂದೀನಿ. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಬಿಡಿಸಿ ತೊಳೆದು ಸ್ವಲ್ಪ ಕಟ್ ಮಾಡಿ ನಾಯಿಂದ ಭಾಳ ಸಣ್ಣಗೆ ಏನು ಹೆಂಚಿಲ್ಲ, ಸ್ವಲ್ಪ ಕಟ್ ಮಾಡಿ ಇವಾಗ ಎಲ್ಲ ಹಾಕ್ಕೊಂಡು ನೋಡ್ರಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಎಷ್ಟು ಸೊಪ್ಪು ಐತಿ ಇವಾಗ ನೋಡ್ರಿ ಸಾಫ್ಟಾಗಿ ಸ್ವಲ್ಪನ ಆಗಿಬಿಡ್ತದದು. ನೋಡ್ರಿ ಇವಾಗ ಈ ರೀತಿ ಎಲ್ಲ ನೋಡ್ರಿ ಸೊಪ್ಪ ಎಷ್ಟು ಕಡಿಮೆ ಆಗೈತೆ ಅಂತೇಳಿ. ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೆ ನಾನು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನು ಸುಲಿದು ಜಜ್ಜಿಟ್ಕೊಂಡಿದ್ನಿ. ಬೆಳ್ಳುಳ್ಳಿ ಹಾಕ್ಕೊಳತ್ತೆ ನೋಡ್ರಿ. ಹಾಕಿ ಮೇಲ್ಗಡೆ ಸ್ವಲ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದಕ್ಕೆ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ನಾವು ಬೇಯಿಸ್ಕೋಬೇಕು ಇದನ್ನು ನೋಡ್ರಿ. ಬೇಗ ಆಗಿಬಿಡ್ತೈತಿ. ಬರೀ ಬೆಳ್ಳುಳ್ಳಿ ಒಂದು ನಾವು ಬಿಡಿಸಿಟ್ಕೊಂಡಿವಿ ಅಂದ್ರೆ ಸಾಕು, ಜಲ್ದಿ ಆಗಿಬಿಡ್ತೈತಿ. ಮತ್ತು ಇದಕ್ಕೆ ನಾವು ಅಚ್ಚ ಖಾರದ ಪುಡಿ ಬೇಡ ನಮಗಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕೋಬೋದು. ಟೇಸ್ಟ್ ಅಂತೂ ಭಾರಿ ಮಸ್ತ್ ಇರ್ತೈತೆ ನೋಡ್ರಿ. ಇದೇ ರೀತಿ ನಾವು ಮೆಂತ್ಯ ಸೊಪ್ಪು ಬದಲು ಸಬ್ಸಿಗೆ ಸೊಪ್ಪು ಹಾಕೊಂಡು ಮಾಡ್ಬೋದು. ಅದು ಟೇಸ್ಟ್ ಚಲೋ ಇರ್ತೈತಿ. ಮಧ್ಯಾಹ್ನ ನೋಡ್ರಿ ರೊಟ್ಟಿ ಗಿಟ್ಟಿ ಮಾಡಿ ಊಟ ಎಲ್ಲ ಮಾಡಿದ್ವಿ. ಆಮೇಲೆ ಸಂಜೆ ಮುಂದೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ನಾನು ಹೇಳಿದ್ನೆಲ್ಲ ನಿಮಗೆ ಆರತಿ ಮಾಡಬೇಕು ಸಾನ್ವಿಗೆ ಇವತ್ತು ಅಂತೇಳಿ. ಹಾಗಾಗಿ ಸಂಜೆ ಮುಂದೆ ನೋಡ್ರಿ ಆಕೆಗೆ ರೆಡಿ ಮಾಡಿದ್ದೀನಿ ಡ್ರೆಸ್ ಹಾಕಿ. ಆಮೇಲೆ ಎಣ್ಣೆ ಸ್ನಾನ ಅಂತ ನಾನು ರಾತ್ರಿನ ಮಾಡಿಸಿದ್ನಿ, ಯಾಕಂದರೆ ಬೆಳಗ್ಗೆ ಮಾಡಿಸಿರೋ ನೆಗಡಿ ಬರ್ತದೆ ಅಂತೇಳಿ ರಾತ್ರಿ ನಾನು ಮಾಡಿಸಿದ್ನಿ. ಇವಾಗ ರೆಡಿ ಮಾಡಿ
ಮತ್ತು ಹಣ್ಣು ಎಲೆ ಅಡಿಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ. ಒಂದು 5 ಮಂದಿ ಆರತಿ ಮಾಡಬೇಕಂತ, ಹಾಗಾಗಿ ನಮ್ಮ ಮೇಲ್ಗಡೆ ಮನೆಯವ್ರನ್ನ ಕರೆದಿನಿ. ನೋಡಿರಿ ಎಲ್ಲ ರೆಡಿ ಮಾಡಿ ಒಂದಷ್ಟು ಫೋಟೋಸ್ ಎಲ್ಲ ತೆಗೆದ್ನಿ ಸ್ನಿಗ್ಧಂದು ಮತ್ತು ಸಾನ್ವಿಗೆ ಇಬ್ಬರಿಗೂ ನೋಡಿರಿ ಒಟ್ಟಿಗೆ ನಾವು ಆರತಿ ಮಾಡಿಬಿಟ್ಟಿವಿ. ಒಂದೊಂದು ಕಡೆ ಒಂದೊಂದು ಪದ್ಧತಿ. ನಮ್ಮೂರಾಗ ಎಲ್ಲರೂ ಮಾಡ್ರಿ ಅನ್ನತ್ತಿರು. ಸುಮ್ಮನೆ ನನಗೇನು ಅದೆಲ್ಲ ನಂಬಂಗಿಲ್ಲ, ಆದ್ರೂ ನಾನು ಮಾಡಂತ ಹೇಳಿದಾಗ ಎಲ್ಲರೂ ಮಾಡ್ತಾರೋ. ಅದಕ್ಕೆ ಇನ್ನು ನನಗೂ ಮಾಡಂತ ಹೇಳತ್ತಿದ್ರಲ್ಲ, ಸುಮ್ಮ ಯಾಕೆ ಬ್ಯಾಡ ಅನ್ನೋದಂತೇಳಿ ನಾನು ನೋಡ್ರಿ ಬಾಳೆಹಣ್ಣೆಲ್ಲ ಉಡಿ ತುಂಬಿ ಆರತಿ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮುಗೀತು. ಇದು ಸಂಕ್ರಾಂತಿ ಹಬ್ಬ ಬರೋದ್ರೊಳಗಾಗಿ ನಾವು ಮಾಡಬೇಕಿತ್ತು, ಹಾಗಾಗಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ನಾನು ಮಾಡಕತ್ತೀನಿ ನೋಡ್ರಿ. ಇಬ್ಬರಿಗೂ ಹೂವಿಡಿಸಿ ಬಾಳೆಹಣ್ಣು ಅದೆಲ್ಲ ಏನು ರೆಡಿ ಮಾಡಿಟ್ಟೇವಲ್ಲ ಅದನ್ನೆಲ್ಲ ಮಡ್ಲಿಗೆ ಹಾಕಿ ಆರತಿ ಮಾಡಬೇಕು 5 ಜನ. ನಾನು ಅಕ್ಕಪಕ್ಕದವ್ರನ್ನೆಲ್ಲ ಏನು ಕರೆಯೋಕ್ಕೆ ಹೋಗಲಿಲ್ಲ, ನಾವು ಅಷ್ಟು ಮಾಡಿಬಿಟ್ಟಿವಿ. ಆಂಟಿ ಮತ್ತು ಸ್ನಿಗ್ಧ ಅವ್ರ ಮಮ್ಮಿ, ಸ್ನಿಗ್ಧ, ನಾನು 4 ಮಂದಿ ಅದೀವಿ. ಮತ್ತು ನಮ್ಮ ಮನೆಯವರೊಬ್ಬರು ಮಾಡಿಬಿಟ್ರು. 5 ಜನ ಅದೀವಿ, ಹಾಗಾಗಿ ಆ ಕಡೆ ಈ ಕಡೆಯವ್ರನ್ನೆಲ್ಲ ಕರೆಯೋಕ್ಕೆ ಹೋಗಲಿಲ್ಲ ನಾನು. ಆರತಿ ಎಲ್ಲ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಫೋಟೋಸನ್ನು ತೆಕ್ಕೊಂಡಿವಿ ನಾವು. ನೋಡಿರಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಡೈಲಿ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.